ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ಬನ್ನೇರುಘಟ್ಟದಲ್ಲಿರುವಂಥ ಅಭಯಾರಣ್ಯಕ್ಕೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಯಾರ್ಯಾರು ಇರ್ತಾರೋ ಮತ್ತು ಹೊಸದಾಗಿ ಬರ್ತಾರೋ ಅವರು ನಾರ್ಮಲ್ ಆಗಿ ಇಲ್ಲಿ ವಿಸಿಟ್ ಕೊಡ್ತಾರೆ. ಯಾಕಂದರೆ ಇದೊಂದು ನೋಡುವಂತಹ ಜಾಗ ಅಂತಲೇ ಹೇಳ್ಬೋದು. ಹುಲಿನ ನಾನು ಒಂದು 10 ವರ್ಷ ಆದಮೇಲೆ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಾನೊಂದು 5th 6th ಕಲಿತಾ ಇದ್ದೆ. ಆಗ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಸ್ಟೇಟ್ ಲೆವೆಲ್ಲಿಗೆ ನಾನು ಸೆಲೆಕ್ಟ್ ಆಗಿದ್ದೆ. ಹಾಗಾಗಿ ಬೆಂಗಳೂರಲ್ಲಿತ್ತು ಆ ಕಾಂಪಿಟೇಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಯಾವ್ಯಾವ ನೋಡ್ಲಿಕ್ಕೆ ಪ್ಲೇಸ್ ಇದೆ, ಲಾಲ್ಬಾಗ್ ಇರ್ಬೋದು, ಅಭಯಾರಣ್ಯ ಇರ್ಬೋದು, ಅಲ್ಲೆಲ್ಲ ನನ್ನ ಪಪ್ಪ ಕರ್ಕೊಂಡು ಬಂದಿದ್ದರು. ಆಗ ಸಫಾರಿಗೆ ಹೋಗಿದ್ದೆ. ಅಲ್ಲಿ ನಾನು ಹುಲಿನ ಫಸ್ಟ್ ಟೈಮ್ ಹತ್ತಿರದಿಂದ ನೋಡಿದ್ದು. ಈ ಕಡೆ ಬಂದರೆ ಆನೆಕ್ಕಿಂತ ಆನೆ ಮರಿ ನೋಡೋದಂದ್ರೇ ಒಂಥರ ಚಂದ, ಬಬ್ಲಿ ಆಗಿರುತ್ತೆ. ಇಲ್ಲಿ ಇರೋದೆಲ್ಲ ದೊಡ್ಡ ಆನೆ ಅಲ್ಲ, ಒಂದು ಮೀಡಿಯಮ್ ವಯಸ್ಸಿಗೆ ಬಂದಿರುವಂಥ ಆನೆಗಳು. ಮರಗಿಡಗಳಂತೂ ತುಂಬಾ ಜಾಸ್ತಿ ಇದ್ವು. ನನಗಂತೂ ಒಂದ್ಸರಿ ನಾನು ಬೆಂಗಳೂರು ಮಧ್ಯನೇ ಇದ್ದಿನ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಅನ್ನೋ ಥರ ಫೀಲ್ ಆಯಿತು. ಅದ್ರ ಜೊತೆ ಕ್ಲೀನ್ ಕೂಡ ಅಷ್ಟೇ ಕ್ಲೀನ್ ಮೇಂಟೈನ್ ಮಾಡಿದರು. ಝೂನಲ್ಲಿ ಜಿಂಕೆಗಳು ಜಾಸ್ತಿ ಇದ್ವು. ಅದ್ರ ಜೊತೆಗೆ ಜಿಂಕೆ ಥರನೇ ಹೋಲುವಂತಹ ವೆರೈಟೀಸ್, ಅದರದ್ದು ಅಣ್ಣ ತಮ್ಮಂದಿಕ್ಕಳು ಸಂಬಂಧಿಕರು ಎಲ್ಲ ಇದ್ವು. ಏನು ನೋಡ್ತಾ ಇದ್ದೀರಾ? ಮುಂದಿರೋ ಪ್ರಾಣಿನಲ್ಲ, ಹಿಂದಿರೋ ಪ್ರಾಣಿನ ಝೂಮ್ ಹಾಕಿ ನೋಡಿ. ಈ ಪ್ರಾಣಿ ನೋಡಲಿಕ್ಕೆ ಆ ಕಡೆ ಕುದುರೆ ಥರನೂ ಕಾಣಿಸ್ತಾ ಇದೆ, ಸ್ವಲ್ಪ ಹಸು ಥರ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ನೋಡಿದರೆ ಜಿಂಕೆ ವೆರೈಟಿ ಥರನೂ ಕಾಣಿಸ್ತಾ ಇದೆ. ವೇಟ್ ಮಾಡಿದೆ ಮುಖ ಕಾಣಿಸುತ್ತೆ ಅಂತ ಹೇಳಿ, ಆದರೆ ಅದು ತೋರಿಸಲೇ ಇಲ್ಲ. ಅದಕ್ಕೆ ನೆಕ್ಸ್ಟು ಕಾಡಿನ ರಾಜನ ನೋಡೋಣ ಅಂತ ಹೋದೆ. ಮಲ್ಗಿ ಸುಸ್ತಾದ ಕಾಡಿನ ರಾಜ ಒಂದು ರೌಂಡು ವಾಕಿಂಗ್ ಮಾಡೋಣ ಅಂತ ಹೇಳಿ ವಾಕಿಂಗಿಗೆ ಇಳಿದೇ ಬಿಡ್ತು. ಎಷ್ಟು ವಾಕಿಂಗ್ ಮಾಡ್ತು ಅಂದರೆ ಒಂದು 100 ಕ್ಯಾಲರಿ ಬರ್ನ್ ಆಗೋ ತನಕನೂ ವಾಕಿಂಗ್ ಮಾಡ್ತಾನೇ ಉಳಿತು. ನಂಗೆ ನೋಡಿ ಸಾಕಾಯಿತು. ಇದು ವಾಕಿಂಗ್ ನಿಲ್ಲಿಸೋ ಥರ ಕಾಣಿಸ್ಲಿಲ್ಲ. ಗಿರ್ಜನೆ ಏನಿಲ್ಲ ಅಂತ ಹೇಳಿ ಮುಂದ್ಗಡೆ ಹೋದೆ. ತುಂಬ ವೆರೈಟಿ ಪ್ರಾಣಿಗಳಿವೆ, ಎಲ್ಲನೂ ತೋರಿಸ್ಲಿಕ್ಕಾಗಲ್ಲ, ಆದರೆ ಆದಷ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ನೆಕ್ಸ್ಟು ಬರ್ಡ್ಸ್ ಕಡೆ ಹೋಗೋಣ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆದ ಪ್ರಾಣಿ ಅಂದರೆ ಇದು. ಇದ್ರ ಹೆಸರೇನೋ ಗೊತ್ತಿಲ್ಲ, ಆದರೆ ನೋಡ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ನನಗದ್ರ ಮುಟ್ಟಬೇಕು ಅಂತ ಅನಿಸ್ತು, ಆದರೆ ಆಗಲ್ಲಲ್ವ. ಸುಮ್ಮನೆ ನಿಂತ್ಕೊಂಡು ಒಂದು 20 ನಿಮಿಷ ಅದನ್ನೇ ನೋಡಿದೆ. ನಾನು ಝೂನಲ್ಲಿ ಈ ಥರ ಪ್ರಾಣಿನ ಮೊದಲು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ವೀಕೆಂಡ್ಸ್ ಅಲ್ವಾ, ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನನಗೊಂಥರ ಕ್ರೌಡ್ ಅಂದರೆ ಇಷ್ಟ ಆಗಲ್ಲ, ಆದರೆ ಏನು ಮಾಡಲಿಕ್ಕೂ ಆಗಲ್ಲ. ಎಲ್ಲರೂ ನನ್ನ ಥರನೇ ನೋಡ್ಲಿಕ್ಕೆ ಬಂದಿದ್ದಾರೆ. ನಾನಂತೂ ಖುಷಿಪಟ್ಟೆ. ಆ ಖುಷಿನಲ್ಲಿ ಬೆಳಿಗ್ಗೆ ಸ್ವಲ್ಪ ತಿಂಡಿ ತಿಂದಿದೆ, ಈಗಂತೂ ತುಂಬ ಹಸಿವೆ ಆಗ್ತಾ ಇದೆ. ಅದು ಮತ್ತು ಈ ಪ್ರಾಣಿಗಳು ನೋಡ್ತಾ ಎಷ್ಟು ನಡೆದೆ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲೇ ಮುಂದ್ಗಡೆ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಒಂದು ಫಿಲ್ಮ್ ನೋಡೋಣ ಅಂತ ಹೇಳಿ ಹೊರಟೆ. ಈಗ ನನ್ನ ಮೂವಿ ಟೈಮ್, ಆದರೆ ನಾನು ಮೂವೀಸ್ ನೋಡೋದೇ ಕಡಿಮೆ. ಇವತ್ತು ಬಂದಿದ್ದೀನಿ, ಈಗ ಒಂದು 2-2.5 ತಾಸು ಇಲ್ಲೇ ಹೋಗುತ್ತೆ. ಅದಾದ ನಂತರ ರೂಮಿಗೆ ಹೋಗೋದು, ಮಲ್ಗೋದು ಅಷ್ಟೇ. ನೋಡಿದ್ರಲ್ವ, ನಾನು ಪ್ರಾಣಿಗಳನ್ನು ನೋಡೋದ್ರ ಜೊತೆಗೆ ನಿಮಗೂ ಕೂಡ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.